ಬೆಳಿಗ್ಗೆ ಬೇಗ ಹೋಗ್ಬೇಕಂತ ಹೇಳಿದ್ದೀನಿ. ಹೋಗು, ಫೋನೇ ಪಿಕ್ ಮಾಡ್ತಾಯಿಲ್ಲ, ಡೋರ್ ಲಾಕ್ ಇದೆ. ಹಲೋ, ರೂಮ್ ಮಾಡಿದ್ರಿ, ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದಾರೆ 6 ಗಂಟೆಗೆ ಹೋಗ್ತೀನಿ ಅಂತ. ಆಮೇಲೆ ಹೋಟ್ಲ್ ಹೊರಗಡೆ ಇದೆಯಾ, ನಾನು ಫುಲ್ ರೆಡಿಯಾಗಿ ಅವ್ರಿಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿ 6 ಗಂಟೆಗೆ ಹೋಗ್ತೀನಿ ಅಂತ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಯಾರು ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡಿದ್ದೀನಿ ಬೆಳಿಗ್ಗೆ 6 ಗಂಟೆಗೆ ಹೋಗ್ತೀನಿ ಅಂದ್ಬಿಟ್ಟು. ನೋಡಿದ್ರೆ ಯಾರು ಇಲ್ಲ, ಇದು ಬೇಗ ನನ್ನ ಮಾತಲ್ಲಿ ಹಾಕಕೊಂಡ್ಬಿಟ್ಟು. ಫೋನ್ ಹಚ್ಚಿ 2-3 ಸಲ. ಯಾವುದು ಡೇಟ್ ಹತ್ರ 83 ಅವ್ರಿಗೆ ಅದೇನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ಬೇಗ ಹೊಡ್ತೀನಿ ಅಂತ. ಫೋನ್ ಹಚ್ಚಿದ್ರು, ಆ ನಂಬರ್ ಬೇರೆ ನಂಬರ್ ಕೊಟ್ಟಿದ್ದೀರಿ ಫೋನ್? ಇಲ್ಲ, ಆ ನಂಬರ್ಗೆ. ಅದಾದಮೇಲೆ 84 ಬೇಕು. ಆಲ್ರೆಡಿ 30 ಕಿಲೋಮೀಟರ್ ಸೈಕಲ್ ಮಾಡಿದ್ದೀನಿ. ಮೋಸ್ಟ್ಲಿ ಇವತ್ತು ಸೈಕಲಿಂಗ್ ಮಾಡೋದು ತುಂಬ ಕಷ್ಟ ಇರ್ಬೋದು, ಯಾಕಂದರೆ ಬಿಸಿಲು ಬರೋ ಚಾನ್ಸಸ್ ತುಂಬ ಇದೆ. ಆದಷ್ಟು ಬೇಗ ಹೋಗಬೇಕು, ಹೊಟ್ಟೆ ಬೇರೆ ಅಷ್ಟು ಆಗ್ತಿದೆ. ಟೈಮು 9 ಗಂಟೆ ಆಗ್ತಿತ್ತು ಗುರು. ರೋಡ್ ಚೆನ್ನಾಗೈತೆ ಅಂತ ಹೇಳಿ ಸ್ವಲ್ಪ ಹೊತ್ತಾಗಿಲ್ಲ ಗುರು, ಅಷ್ಟರಲ್ಲಿ ಘಾಟ್ ಸೆಕ್ಷನ್ ಬಂದ್ಬಿಡೋದ. ತುಳಿಯೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಂತೂ, ಫುಲ್ ಟಯರ್ಡ್. ಏನಾಗುತ್ತೋ ನೋಡೋಣ. ಇನ್ನೊಂದು 5 ಕಿಲೋಮೀಟರ್ನೇ ಇರುತ್ತೆ ಅಂತ ಹೇಳಿದ್ರು ಅವ್ರು ಯಾರೋ. ಡ್ರಾಪ್ ಮಾಡ್ತೀನಿ ಅಂದರು. ಬೇಕಂತ ನಾನು ಕೆಲಸ ಮಾಡೋದು, ಅಲ್ಲಿ ಡ್ರಾಪ್ ಮಾಡ್ತೀನಿ ಅಂದರು. ನಾನು ಬರಲ್ಲ ಅಷ್ಟೇ. ಟೋಟಲ್ ಕಿಲೋಮೀಟರ್ ಬಂದು 554 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ಅದೇ ಪ್ರೆಸೆಂಟ್ ಇವತ್ತಿಂದು 70 ಕಿಲೋಮೀಟರ್ ಕವರ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದು 45 ಕಂಪ್ಲೀಟ್ ಮಾಡಿದ್ರೆ ಇವತ್ತಿನ ಟಾರ್ಗೆಟ್ ಮುಗಿಯುತ್ತೆ. ಸೊ ಹೋಗಿ ರೂಮಲ್ಲಿ ಮಲ್ಕೊಬೋದು ಅಷ್ಟೇ. ನಾನು ಜಸ್ಟ್ 350 ರೂಪಾಯಿ ಉಳಿಸ್ಬಿಟ್ಟೆ. ಫಸ್ಟ್ ಇಲ್ಲಿ ಬರೋಕ್ಕಿಂತ ಮುಂಚೆ ಇನ್ನೊಂದು ಲಾರ್ಜ್ಗೆ ಹೋದೆ, ಅಲ್ಲಿ ಕೇಳಿದ್ರೆ 650 ಅಂದರು. ಸೈಕಲ್ ನಿಲ್ಸೋಕ್ಕೆ ಜಾಗ ಇದೆ ಅಂದರೆ ಆಚೆ ನಿಲ್ಲಿಸೋ ಅಂದರು. ಏನು ಮಾಡೋದು ಅಂತೇಳಿ ಯೋಚನೆ ಮಾಡಿದೆ. ಸ್ವಲ್ಪ ಮುಂದೆ ಬಂದೆ, ಇನ್ನೊಂದು ಲಾರ್ಜ್ ಕಾಣಿಸ್ತು, ಅಲ್ಲಿ ಬಂದೆ. ಅವರು 300 ವಿತೌಟ್ ಟಿ ವಿ ಅಂದರು. ಓಕೆ ಗುರು ಬುಕ್ ಮಾಡೋ ಅಂದ್ಬಿಟ್ಟು ಬುಕ್ ಮಾಡಿಬಿಟ್ಟು ಸೈಕಲ್ಲು ನೈಟ್ ಹೊರಗಡೆ ಹಾಕ್ಬಿಡೋದು ಅಂದರು. ಸೂಪರ್ ಗುರು ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಡೇ 6 ನೆನ್ನೆಗೆ ನಾನು 600 ಕಿಲೋಮೀಟ್ರ್ ಕವರ್ ಮಾಡಿದ್ದೀನಿ, ವಿಚ್ ಮೀನ್ಸ್ ಡೇ 5 ಅದು. ಡೇ 6ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಇವಾಗ ನಾನು 8 ಗಂಟೆಗೆ. ಇವಾಗ ಪ್ರೆಸೆಂಟ್ 10 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ಹೋಗ್ತಾಯಿದ್ದೀನಿ, ಫುಲ್ ಟಯರ್ಡ್ ಆಗಿದೆ, ಆಗ್ತಾಯಿಲ್ಲ. ಆದರೂ ಪುಷ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನೊಂದು 4 ಡೇಸ್ ಕಂಪ್ಲೀಟ್ ಮಾಡಿಬಿಟ್ರೆ ನಾನು 1000 ಕಿಲೋಮೀಟ್ರ್ ಮುಗಿದೋಗುತ್ತೆ. ಬಿಸಿಲು ಜಾಸ್ತಿ ಇದೆ, ಹೆವಿ ಬಿಸಿಲಿದೆ, ತೊಳೆಯೋಕ್ಕಾಗ್ತಿಲ್ಲ. ಇನ್ನೊಂದು 40 ಕಿಲೋಮೀಟರ್ಸ್ ಹೋದರೆ ನನ್ನ ಲೊಕೇಶನ್ ಬರುತ್ತೆ. ಇವಾಗ ಆಲ್ಟ್ ಆಗಬೇಕು. ಇನ್ನೊಂದು 8 ಕಿಲೋಮೀಟ್ರ್ ಹೊಡೆದ್ರೆ ನನ್ನ ಜಾಗ ಬರುತ್ತೆ. ಅಲ್ಲಿಗೆ ಇವತ್ತಿನ ಕೋಟ ಮುಗಿಯುತ್ತೆ. 105 ಏನೋ ಆಗುತ್ತೆ. ಸೊ ಡೇ 6ದು ಜರ್ನಿ ಮುಗಿಯುತ್ತೆ. ಇದು ಲಾರ್ಜ್ ಇದೆ, ಲಾರ್ಜ್ किधर है? लार्ज रूम चाहिए. ಟೋಟಲ್ 708 ಕಿಲೋಮೀಟರ್ಸ್ ಓಡಿಸಿದ್ದೀನಿ.
ಡೇ 6. ಇವಾಗ ನಾನು ಕರಾಡ್ ಅನ್ನೋ ಮಹಾರಾಷ್ಟ್ರದಲ್ಲಿ ಇದ್ದೀನಿ. ಇದೆಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ, ಎಲ್ಲ ಹಿಂದಿ ಮಾತಾಡೋದಕ್ಕಿಂತ ಮರಾಠಿ ಮಾತಾಡೋದು ಜಾಸ್ತಿ. ಈ ರೂಮ್ ಬಂದು 550 ರುಪೀಸು, ಪರವಾಗಿಲ್ಲ. ವಾಟರ್ ಬಾಟ್ಲು ಎಲ್ಲ ಕೊಟ್ಟವ್ರೆ. ಎಷ್ಟು ತೊಗೊಂಡು ನಾಳೆ ಮತ್ತೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಲಾಸ್ಟ್ 3 ಡೇಸ್ ಐತೆ. 3 ಡೇಸ್